ಸ್ಯಾಂಡಲ್ವುಡ್ ನಟಿ ಅರವಿಂದ್ ರೆಡ್ಡಿ ಕೇಸ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಸ್ಯಾಂಡಲ್ವುಡ್ ಚಿತ್ರರಂಗದಲ್ಲಿ ಸಂಚಲನ ಉಂಟು ಮಾಡಿದ್ದ ನಟಿಯೊಬ್ಬರು ಮತ್ತು ಉದ್ಯಮಿ ಹಾಗೂ ನಿರ್ಮಾಪಕ ಅರವಿಂದ್ ವೆಂಕಟೇಶ್ ರೆಡ್ಡಿ ನಡುವಿನ ನಂಟು ಕಿರುಕುಳ ಪ್ರಕರಣಕ್ಕೆ ಜನವರಿ 2026ರಲ್ಲಿ ಹೊಸ ತಿರುವು ಸಿಕ್ಕಿದೆ. ನವೆಂಬರ್ 2025ರಲ್ಲಿ ನಟಿ ದೂರು ನೀಡಿದ ನಂತರ ಅರವಿಂದ್ ರೆಡ್ಡಿಯನ್ನ ಬಂಧಿಸಲಾಗಿತ್ತು. ಆದರೆ ಇದೀಗ ಅರವಿಂದ್ ರೆಡ್ಡಿ ತಾವು ನಟಿಗೆ ನೀಡಿದ್ದ ದುಬಾರಿ ಉಡುಗೊರೆಗಳ ಬಿಲ್ಗಳು, ಪಾವತಿ ಲಿಸ್ಟ್ ಮತ್ತು ಹಿಂದಿನ ಫೋಟೋಗಳನ್ನು ಬಹಿರಂಗಪಡಿಸಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ನಟಿಯ ದೂರಿನ ಪ್ರಕಾರ 2021ರಿಂದ ಪರಿಚಯವಾಗಿ ಶ್ರೀಲಂಕಾ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಭೇಟಿಯಾದ ನಂತರ ಸಂಬಂಧ ಬೆಳೆಯಿತು. ಲೈವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ದಾಗ ಅರವಿಂದ್ ರೆಡ್ಡಿ ಆಕೆಗೆ ಲೈಂಗಿಕ ಕಿರುಕುಳ, ಧಮಕಿ ನೀಡಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಈ ಸಂಬಂಧ ಮುರಿದ ನಂತರ ಗಿಫ್ಟ್ಗಳನ್ನು ವಾಪಸ್ ಕೊಡಲು ಒತ್ತಾಯಿಸಿ ಹೆಚ್ಚುವರಿ ಹಣ ಕೇಳಿದ್ದಾರೆ ಎಂಬುದು ನಟಿಯ ಆರೋಪ. ದುಬಾರಿ ಕಾರು, ಕಸ್ಟಮೈಸ್ಡ್ ಗಿಫ್ಟ್, 7 ಲಕ್ಷ ರು ಮೌಲ್ಯದ ಟಿವಿ, 10 ಲಕ್ಷ ರು ಮೌಲ್ಯದ ಫರ್ನಿಚರ್, 1.30 ಲಕ್ಷ ರು ಮೌಲ್ಯದ ಬೆಡ್, 33,000 ರು ಮೌಲ್ಯದ ಡೈನಿಂಗ್ ಸೆಟ್, 15 ಲಕ್ಷ ರು ಮೌಲ್ಯದ ಚಿನ್ನಾಭರಣ, ಸೈಟ್, ಮನೆ ಖರೀದಿ ಮತ್ತು ಇತರ ಗೃಹೋಪಯೋಗಿ ವಸ್ತುಗಳು. ಈ ಗಿಫ್ಟ್ಗಳ ಬಿಲ್ಗಳು ಮತ್ತು ಪಾವತಿ ದಾಖಲೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವೇಗವಾಗಿ ಹರಡ್ತಾ ಇವೆ. ಇಂದಿನ ಫೋಟೋಗಳಲ್ಲಿ ಇಬ್ಬರು ಒಟ್ಟಿಗೆ ಕಾಣ್ತಾ ಇದ್ದು ಸಂಬಂಧದ ಆಳವನ್ನು ಸೂಚಿಸುತ್ತವೆ ಎಂದು ಚರ್ಚೆಯಾಗ್ತಿದೆ.